धन्यवाद के साथ स्तुति गाऊंगा यीशु मेरे खुदा। उपकार तेरे बेशुमार, कोटि 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 धन्यवाद। धन्यवाद के साथ स्तुति गाऊंगा यीशु मेरे खुदा। ಧನ್ಯವಾದ ಪಿತಾ. ಇವತ್ತಿನ ವಾಕ್ಯ ಯೋಹನ 11. ಲಾಜರ್ನ ಸಾವು. ಮಾರ್ತಾ ಯೇಸುವನ್ನು ಕಂಡು, ಪ್ರಭುವೇ, ನೀವು ಇಲ್ಲಿದ್ದಿದ್ದರೆ ನನ್ನ ಸಹೋದರ ಸಾಯುತ್ತಿರಲಿಲ್ಲ. ಈಗಲೂ ದೇವರಲ್ಲಿ ನೀವು ಏನು ಕೇಳಿಕೊಂಡರೂ ನಿಮಗವರು ನೀಡುವರೆಂದು ನಾನು ಬಲ್ಲೆ ಎಂದಳು. ಪ್ರತಿ ಸಲ ನಾವು ಪ್ರಾರ್ಥನೆಯಲ್ಲಿ ಕೇಳ್ತೀವಿ, ದೇವರೇ ನಮಗೆ ಅದು ಮಾಡು, ಇದನ್ನು ಮಾಡು, ಹಾಗೆ ಆಗಿದರೆ ನನಗೆ ಒಳ್ಳೆಯದಾಗುತ್ತೆ, ಹೀಗೆ ಆದರೆ ನಮಗೆ ಒಳ್ಳೆಯದಾಗುತ್ತೆ, ಅದನ್ನು ಮಾಡು ಅಂತ ನಾವು ಪ್ರಾರ್ಥನೆಯಲ್ಲಿ ಕೇಳ್ತೀವಿ. ಎಷ್ಟೋ ನಮ್ಮ ಪ್ರಾರ್ಥನೆಗಳು ಬಹಳ ಜನಗಳ ಪ್ರಾರ್ಥನೆಗಳು ಡಿಲೇ ಆಗ್ತಿರ್ಬೋದು, ಬಹಳ ಪ್ರಾರ್ಥನೆಗಳು ಆಗದೇ ಇರ್ಬೋದು. ಅದಕ್ಕೆ ಕಾರಣ ಏನು? ಅದನ್ನು ನಾವು ಯಾವತ್ತೂ ವಿಚಾರ ಮಾಡೋದಿಲ್ಲ. ನಮ್ಮ ಚರ್ಚ್ನಲ್ಲಿ ಹೋಗುವಂಥ ನಾವು ಸಮಯದಲ್ಲಿ ದೇವರು ನಮ್ಮ ಜೊತೆ ಮಾತಾಡ್ತಾನೆ ಇವತ್ತು ತನ್ನ ದಾಸನ ಜೊತೆ ಅಂತ ನಾವು ಕೇಳಿಕೊಂಡು ಹೋದಾಗ ಅದನ್ನು ದೇವರು ನಮಗೆ ತಮ್ಮ ದಾಸರ ಮೂಲಕ, ಅದರ್ವೈಸ್ ನಮಗೆ ವಚನದ ಮೂಲಕ ಅದನ್ನು ನಮ್ಮ ಮೇಲೆ ಪ್ರಕಟ ಮಾಡ್ತಾನೆ. ಇವತ್ತು ನಾವು ಏನು ಕೇಳ್ಕೊತೀವಿ ಅದು ಇಂಪಾರ್ಟೆಂಟು. ನಾವು ನಮ್ಮ ಪ್ರಾರ್ಥನೆಯಲ್ಲಿ ಇದು ಕೇಳ್ಕೊಳ್ಳುವಂಥ ಎಲ್ಲ ಪಾಯಿಂಟ್ಸು ಅದು ಪರಮೇಶ್ವರನ ಮಹಿಮೆಗೋಸ್ಕರ ಇದೆಯಾ, ಪರಮೇಶ್ವರನ ರಾಜ್ಯದ ಅನುಸಾರವಾಗಿ ಇದೆಯಾ, ಅದನ್ನು ನಾವು ಮೊದಲು ಟೆಸ್ಟ್ ಮಾಡ್ಕೋಬೇಕು. ಇವತ್ತು ನಮ್ಮ ಪ್ರಾರ್ಥನೆ ಕೇಳದೇ ಇರೋದಕ್ಕೆ, ನಮ್ಮ ಜೀವನದಲ್ಲಿ ಮಹಿಮೆ ಆಗದೇ ಇರೋದಕ್ಕೆ ಎಷ್ಟೋ ಕಾರಣಗಳು. ನಮ್ಮ ಜೀವನದ ಕೆಲವೊಂದು ಆಸೆಗಳು, ಕೆಲವೊಂದು ಶಾರೀರಿಕ ಇಚ್ಛೆಗಳು ಆಗಿರಬಹುದು. ನಮ್ಮ ಒಂದೇ ಒಂದು ಪರೀಕ್ಷೆನ ನಾವು ಮಾಡ್ಕೋಬೇಕು. ಇದು ದೇವರಿಗೆ ಒಳ್ಳೆಯದು ಇದೆಯಾ, ಇದು ದೇವರ ಮಹಿಮೆ ಆಗುತ್ತಾ? ನಾವಿಲ್ಲಿ ನೋಡ್ತೀವಿ, ಪ್ರಭು ಮಾರ್ತಾ ಮರಿಯಮ್ಮಳನ್ನು ಬಹಳ ಪ್ರೀತಿಸ್ತಾ ಇದ್ದರು. ಅವ್ರ ಊರಿಗೆ ಲಾಜರನು ಸತ್ತು ಹೋದನು ಅಂತ ತಿಳಿದ ಮೇಲೆ ಹೋಗದೆ 4 ದಿನ ಆದಮೇಲೆ ಹೋದರು. ಯಾಕೆಂದರೆ ಯೇಸುಗೆ ಇವತ್ತಿನ ಸಮಯದಲ್ಲಿ ಏನು ನಡೀತಿದೆಯೋ, ಮುಂದಿನ ಸಮಯದಲ್ಲಿ ಏನಾಗುತ್ತೋ ಎಲ್ಲವನ್ನು ಮೊದಲೇ ತಿಳಿದಿರುವಂಥ ನಮ್ಮ ಪರಮೇಶ್ವರ ಯೇಸು ಆಗಿದ್ದಾರೆ. ಅವರಿಗೆ ತಮ್ಮ ರಾಜ್ಯದ ಬಗ್ಗೆನೂ ಅವರಿಗೆ ಚಿಂತೆ ಇದೆ, ತಮ್ಮನ್ನು ಆರಿಸ್ಕೊಂಡವ್ರ ಬಗ್ಗೆನೂ ಅವ್ರಿಗೆ ಚಿಂತೆ ಇದೆ. ಅವರು ಹೇಳ್ತಾರೆ, ನನ್ನ ಪುನರುತ್ಥಾನ ಜೀವ ನಾನೇ, ನನ್ನಲ್ಲಿ ವಿಶ್ವಾಸ ಇಟ್ಟವರು ಎಂದೆಂದೂ ಜೀವಿಸ್ತಾರೆ, ಅವರು ಸಾವುಗೀಡಾಗುವುದಿಲ್ಲ ಅಂತ ಹೇಳ್ತಾರೆ. ಇದನ್ನು ನಾವು 2 ರೀತಿಯಾಗಿ ಅರ್ಥ ಮಾಡ್ಕೋತೀವಿ. ಒಂದು, ಯಾವ ಮನುಷ್ಯನು ಯೇಸುವಿನಲ್ಲಿ ವಿಶ್ವಾಸ ಇಟ್ಟು ಧರ್ಮಿಯಾಗಿ ಬದುಕಿದ ಮೇಲೆ ಅವನು ಶರೀರದಿಂದ ಸಾವನ್ನ ಆಗಬಹುದು, ಆದರೆ ಅನಂತ ಕಾಲದವರೆಗೂ ಅವನು ದಾನಿಯೇಲನ ಗ್ರಂಥದಲ್ಲಿ ತಿಳಿಸಿದಂತೆ ನಿದ್ರೆ ಹೋಗಿ ಅವನನ್ನು 2ನೇ ಮರಣ ಹೊಂದೋದಿಲ್ಲ. 2ನೇ ಮರಣ ಅದು ಆತ್ಮದ ಮರಣ, ಅದು ನರಕದ ಬಾಗಿಲು, ನರಕದ ಲೋಕ. ಅಲ್ಲಿ ಹೋದವರು ಯಾವತ್ತೂ ವಾಪಸ್ ಬರೋದಿಲ್ಲ. ಆ ಒಂದು ಮರಣನ ಅವರು ಹೊಂದೋದಿಲ್ಲ ಅಂತ ಹೇಳ್ತಾರೆ. ಆದರೂ ಇವತ್ತು ಯೇಸು ಮಾರ್ತಾ ಅವ್ರ ಮರಿಯಮ್ಮಗೋಸ್ಕರ ಅವ್ರ ಊರಿಗೆ ಲಾಜರನು ಸತ್ತಂಥ 4 ದಿನ ಆದಮೇಲೆ ತಮ್ಮನ್ನು ಪ್ರೀತಿಸೋರಿಗೋಸ್ಕರ, ತಮ್ಮನ್ನು ಒಂದು ವಿಶ್ವಾಸದಲ್ಲಿ ಇಟ್ಟೋರಿಗೋಸ್ಕರ ಅವರು ಈ ಲೋಕದಲ್ಲಿ ಏನು ಬೇಕೋ ಅದನ್ನು ಕೊಡ್ತಾರೆ, ಮುಂದಿನ ಲೋಕದಲ್ಲಿ ಏನು ಬೇಕೋ ಅದನ್ನು ಅವ್ರ ಜೀವನದಲ್ಲಿ ನೆರವೇರಿಸ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಈಗ ಮಾರ್ತಾ ಹೇಳ್ತಿದ್ದಾಳೆ, ಪ್ರಭು, ಅವನು ಸತ್ತು 4 ದಿನಗಳಾಗಿರಬಹುದು, ಈಗಾಗಲೇ ಅವನ ದೇಹ ಕೊಳೆತು ನಾರುತ್ತಿರಬೇಕು ಎಂದಳು. ಪ್ರಭು ಅವಳಿಗೆ ಹೇಳ್ತಾರೆ, ನನ್ನಲ್ಲಿ ವಿಶ್ವಾಸವಿದ್ದರೆ ದೇವರ ಮಹಿಮೆಯನ್ನು ನೀನು ಕಾಣುವೆ ಎಂದು ಹೇಳಲಿಲ್ಲವೇ ಎಂದು ಮರುನುಡಿದರು. ಏಸು ಆಗ ಕಲ್ಲನ್ನು ತೆಗೆದು ಹಾಕಲಾಯಿತು. ಏಸು ಕಣ್ಣೆತ್ತಿ ಮೇಲಕ್ಕೆ ನೋಡಿ, ಪಿತನೇ, ನನ್ನ ಪ್ರಾರ್ಥನೆಗೆ ನೀವು ಕಿವಿಗೊಡುತ್ತೀರಿ, ಆದ್ದರಿಂದ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಪ್ರಾರ್ಥನೆಗೆ ನೀವು ಯಾವಾಗಲೂ ಕಿವಿ ಕೊಡುತ್ತೀರಿ ಎಂಬುದು ಚೆನ್ನಾಗಿ ತಿಳಿದಿದೆ. ನನ್ನನ್ನು ಕಳುಹಿಸಿದಾತನ ನೀವೇ ಎಂದು ಸುತ್ತಲೂ ನೆರೆದಿರುವವರನ್ನು ನಾನು ಹೀಗೆ ಹೇಳಿದೆನು ಎಂದು ನುಡಿದರು. ಅನಂತರ ಗಟ್ಟಿಯಾದ ಧ್ವನಿಯಿಂದ, ಲಾಜರನೇ, ಹೊರಗೆ ಬಾ ಎಂದು ಕೂಗಿದರು. ಆಗ ನಾವು ನೋಡ್ತೀವಿ,
ಲಾಜರನ್ನ ಕರೆದಾಗ ಸತ್ತಂಥ 4 ದಿನ ಆದಂಥ ಆ ಸತ್ತಂಥ ಹೆಣ ಹೊಸ ಜೀವನ ಪಡ್ಕೊಂಡು ಹೊಸ ಅಂಗಾಂಗಗಳನ್ನು ಪಡ್ಕೊಂಡು ಯೇಸು ನಾಮದಿಂದ ಅದು ಸತ್ತಂಥ ಹೆಣ ಜೀವ ಇರಲಾರ್ದಂಥ ಹೆಣ ಯೇಸುವಿನ ಧ್ವನಿ ಕೇಳಿ ಹೊರಗಡೆ ಬರ್ತಾನೆ. ಲಾಜರು ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಅದೇ ರೀತಿ ನಮ್ಮ ಮೇಲೆ ನಮ್ಮ ಪರಮೇಶ್ವರನ ನಮ್ಮ ವಿಶ್ವಾಸ ಇಟ್ಟವರು ಈ ಭೂಲೋಕದಲ್ಲಿನೂ ತಮಗೇನು ಬೇಕೋ ಅದನ್ನು ಹೊಸ ಜೀವದಿಂದ ಬದುಕ್ತಾರೆ, ಹೊಸ ಜನ್ಮದಿಂದ ಬದುಕ್ತಾರೆ. ಪರಲೋಕದಲ್ಲಿಯೂ ಹೊಸ ಜೀವ ಅವರಿಗೆ ಸಿಗುತ್ತೆ. ಇವತ್ತು ನಾವು ಏನೇ ಕೇಳೋದು ಅದು ಪರಮೇಶ್ವರನ ಮಹಿಮೆಗಾಗಿದ್ದರೆ, ಅದು ಪರಮೇಶ್ವರನ ಸಮ್ಮುಖದಲ್ಲಿ ಅದು ಒಳ್ಳೆಯ ರೀತಿಯಾಗಿದ್ದರೆ, ಧರ್ಮ ಆಗಿದ್ದರೆ ಜರೂರ್ ಪರಮೇಶ್ವರ ಅದನ್ನು ಪೂರ್ತಿ ಮಾಡ್ತಾರೆ. ನಮಗೆ ಈ ಲೋಕದಲ್ಲೂ ಅನಂತಕ ಜೀವನ, ಒಳ್ಳೆಯ ಜೀವನ, ಧರ್ಮಿ ಜೀವನ ಇದ್ದರೆ ನಾವು ಅನಂತವಾಗಿ ಈ ಲೋಕದಲ್ಲಿ ಒಳ್ಳೆಯ ರೀತಿಯಾಗಿ ಅದ್ಭುತವಾಗಿ ದೇವರ ಮಹದಾಶ್ಚರ್ಯದಿಂದ ಒಳ್ಳೆಯ ರೀತಿಯಾಗಿ ನಾವು ಬದುಕ್ತೇವೆ. ಮುಂದಿನ ಲೋಕದಲ್ಲಿ ನಮಗೆ ದೇವರು ತಮ್ಮ ಲೋಕದಲ್ಲಿ ನಮಗೆ ಜಗ ಕೊಟ್ಟು ನಮ್ಮನ್ನು ಎಂದೂ ಸಾವಿಗೀಡಾಗುವುದಿಲ್ಲ. ಇವತ್ತಿನ ಈ ವಾಕ್ಯನ ಕೇಳಿದಂಥ ಪ್ರತಿಯೊಬ್ಬರನ್ನ ನಾನು ಆಶೀರ್ವದಿಸ್ತೀನಿ ಯೇಸು ನಾಮದಿಂದ. ಅವರು ಅನಂತ ಜೀವನದಲ್ಲಿ ಈ ಭೂಲೋಕದಲ್ಲಿ ನಾವು ಬದುಕಿ ಪರಲೋಕದಲ್ಲಿ ಅವರು ಸೇರಿದ್ದಾರೆ ಅಂತ ನಾನು ಯೇಸು ನಾಮದಿಂದ ನಾವು ವಿಶ್ವಾಸ ಮಾಡ್ತೀನಿ. ಯೇಸುನ ರಕ್ತದಿಂದ, ಯೇಸುನ ಪವಿತ್ರವಾದ ರಕ್ತದಿಂದ ನಾವು ಒಬ್ಬೊಬ್ಬರನ್ನು ಆಶೀರ್ವದಿಸ್ತೀನಿ. ಇವ್ರ ಜನ್ರೇಷನ್ನು ಧರ್ಮಿಯಾಗಿ ಬದುಕಿ, ಯೇಸುನ ಮೇಲೆ ನಂಬಿಕೆ ಇಟ್ಟು, ಯೇಸುನ ಅನುಸರಣೆ ಮಾಡಿ ಬದುಕಿ, ಧರ್ಮಿಯಾಗಿ ತಮ್ಮನ್ನು ತಾವೇ ತಗ್ಗಿಸ್ಕೊಂಡು, ಯೇಸು ಹೇಗೆ ಇನ್ನೊಬ್ಬರ ಸೇವೆ ಮಾಡಿದ ಅದೇ ರೀತಿ ಇವರು ಇನ್ನೊಬ್ಬರ ಮನುಷ್ಯನ ಒಂದು ಜೀವನಕ್ಕೆ ಒಂದು ರೊಟ್ಟಿ ಮೀನುಗಳನ್ನ ಕೊಡುವಂಥವರಾಗಿ, ಆ ಮನುಷ್ಯರನ್ನ ತನ್ನ ದೇವ್ರ ಹತ್ರ ಕರ್ಕೊಂಡು ಹೋಗುವಂಥವರಾಗಿ, ದೇವ್ರ ರಾಜ್ಯಕ್ಕೆ ಶ್ರಮಪಟ್ಟು ದುಡಿದು ಪರಲೋಕದಲ್ಲಿನೂ ಸೇರಿದ್ದಾರೆ. ಇವರೆಲ್ಲರ ಜೀವನದ ಬಂಧನಗಳು ಒಡೆದು ಹೋಗಿದ್ದಾವೆ. ಇವರು ಲಾಜರಂತೆ ಎದ್ದಿದ್ದಾರೆ. ಯೇಸು ನಾಮದಿಂದ ಇವರು ಹೊಸ ಜನ್ಮ ತಗೊಂಡಿದ್ದಾರೆ. ಇವರ ಕಣ್ಣುಗಳು, ದೇಹಗಳು, ಈ ಮನುಷ್ಯನ ಅಂಗಾಂಗಗಳಲ್ಲ. ಇವತ್ತಿಂದ ಇವರು ಲಾಜರಂತೆ ಹೊಸ ಜೀವನ, ಹೊಸ ಅಂಗಾಂಗಗಳನ್ನು ಪಡ್ಕೊಂಡಿದ್ದಾರೆ. ಹೊಸ ಪರಲೋಕಕ್ಕೆ ಸೇರುವಂಥ ಅಂಗಗಳು ಇವರು ಆಗಿದ್ದಾವೆ. ಏಸಪ್ಪನ ಪುನರುತ್ಥಾನದ ಶಕ್ತಿಯಿಂದ ಇವರು ಹೊಸ ಪುನರುತ್ಥಾನದ ಶಕ್ತಿನ ಪಡ್ಕೊಂಡು ಹೊಸ ಅಂಗಾಂಗಗಳಾಗಿ, ಹೊಸ ಕಿವಿಯಾಗಿ, ಹೊಸ ಕಣ್ಣಾಗಿ, ಹೊಸ ಬಾಯಾಗಿ, ಹೊಸ ಹೃದಯ ಆಗಿ ಇವರು ಮಾರ್ಪಟ್ಟಿದ್ದಾರೆ. ಇನ್ನು ಮೇಲೆ ಇವರು ನೋಡುವಂಥದ್ದೆಲ್ಲವೂ ಯೇಸುನೇ ನೋಡುವಂತಾಗಿದೆ, ಪರಲೋಕವನ್ನು ನೋಡುವಂತಾಗಿದೆ. ಇನ್ನು ಮೇಲೆ ಇವರು ಕೇಳುವಂಥದ್ದು ಎಲ್ಲವೂ ಯೇಸುನ ಪರಲೋಕ ಸೇರುವಂಥ ವಿಷಯಗಳಾಗಿವೆ. ಯೇಸು ನಾಮದಿಂದ ಇವರು ಹೊಸ ಹೃದಯ, ಏಸಪ್ಪ ಲಾಜರಿಗೆ ಕೊಟ್ಟಂಥ ಹೃದಯ ಇವ್ರದ್ದು ಆಗಿದೆ. ಏಸಪ್ಪನ ಹೃದಯ ಹೇಗೆ ಪ್ರೀತಿಯಿಂದ ತುಂಬಿತ್ತೋ, ಕರುಣೆಯಿಂದ ತುಂಬಿತ್ತೋ, ಅದೇ ರೀತಿ ಇವ್ರ ಹೃದಯ ಹೊಸ ಜೀವ ಆಗಿದೆ. ಹೊಸ ಪ್ರೀತಿ ತುಂಬಿರುವಂಥ, ಕರುಣೆ ತುಂಬಿರುವಂಥ ಜೀವ ಯೇಸು ನಾಮದಿಂದ ಪ್ರತಿಯೊಬ್ಬರದು ಆಗಿದೆ. ಯೇಸುನ ರಕ್ತದಿಂದ ಇವರಿಗೆ ಆಶೀರ್ವದಿಸ್ತೀನಿ ಯೇಸು ನಾಮದಿಂದ ತಂದೆಯೇ. ಆಮೇನ್. ಹಲ್ಲೆಲೂಯಾ ಹಲ್ಲೆಲೂಯಾ.